ರಕ್ಷಕ ವಿಷ್ಣು ಭಗವಂತ ಕಂಸನಿಂದ ಏನೂ ಅವಿತುಕೊಳ್ಳಲಾಗದು. ನಿನ್ನ ಮಮತಾಮಯಿ ಮಾತೆಯ ಪ್ರತಿರೂಪವೂ ಅಷ್ಟೇ ಮತ್ತು ನಿನ್ನ ಅವತಾರವೂ ಅಷ್ಟೇ. ಭಗವಂತ, ಇಲ್ಲಿ ಎಂತ ದಟ್ಟ ಕಾಡಿದೆ ಅಂದ್ರೆ ಮುಂದೆ ಏನು ಇರಕ್ ಸಾಧ್ಯ ಇಲ್ಲ. ಇದು ಹೇಗೆ ಆಗಲು ಸಾಧ್ಯವಿದೆ? ಇದು ಅವಶ್ಯ ವಂಚಕನ ಯಾವುದೋ ಮಾಯೆ. ನಾನು ಆ ಮಮತಾಮಯಿ ಮಾತೆಯ ಪ್ರತಿರೂಪವನ್ನು ತಲುಪುವುದನ್ನು ಅವನು ಬಯಸುತ್ತಿಲ್ಲ. ಆದರೆ ಈ ಬಾರಿ ನಾನು ಅವನ ಯಾವುದೇ ಮೋಸವನ್ನು ಪೂರ್ಣಗೊಳ್ಳಲು ಬಿಡುವುದಿಲ್ಲ. ನೀವು ಇಲ್ಲೇ ಇರಿ, ನಾನು ನೋಡಿಕೊಂಡು ಬರುವೆ. ಭಗವಂತ ಕ್ಷಮಿಸಿ, ಈಗೇನಾದ್ರೂ ನೀವು ಈ ಮಾಯಾಜಾಲದಲ್ಲಿ ಸಿಕ್ಕಾಕೊಂಡು ಅಲ್ಲಿ ಆ ಚಕ್ರಧಾರಿ ಮಥುರೆಯಲ್ಲಿ ಮೋಸ ಮಾಡಿಬಿಟ್ರೆ? ಮಥುರೆಯಲ್ಲಿ ಧರ? ಬನ್ನಿ. ಯಶೋದೆ, ನಾರಾಯಣ ನಾರಾಯಣ. ಪ್ರಭು, ಇಂದು ಇದು ಸತ್ಯವಾಯಿತು. ಈ ಜಗತ್ತಿನಲ್ಲಿ ಮಾತೆಯ ಮಮತೆಗೂ ಹೆಚ್ಚು ಮತ್ತೇನೂ ಇರಲಾರದು. ಅಧರ್ಮವು ಅದೆಷ್ಟಾದರೂ ಶಕ್ತಿಶಾಲಿಯಾಗಿರಲಿ, ಅದೀಗ ಅದೆಷ್ಟೇ ಷಡ್ಯಂತ್ರ ರಚಿಸಲಿ, ಆದರೆ ಒಬ್ಬ ತಾಯಿ ಮತ್ತು ಅವಳ ಪುತ್ರನ ಪವಿತ್ರ ಪ್ರೇಮವನ್ನು ಅದು ಎಂದಿಗೂ ಸೋಲಿಸಲಾಗದು. ಪ್ರಭು, ನಾರಾಯಣ ನಾರಾಯಣ. ನಾನು ರಾಧೆ. ನಮ್ಮಪ್ಪನ ಹತ್ರ 1,00,000 ಹಸುಗಳಿವೆ. ನನ್ನ ಯಾವತ್ತೂ ಯಾರು ಗೆಲ್ಲೋಕಾಗಲ್ಲ. ಆದ್ರೆ ಮಗಳೇ ರಾಧೆ, ನೀನ್ ಯಾವ ಸೋಲು ಗೆಲುವಿನ ಬಗ್ಗೆ ಹೇಳ್ತಿದ್ಯಾ? ಈಗಂತೂ ಏನೂ ಆಗೇ ಇಲ್ಲ. ಇದೇ ವಿಷಯಕ್ಕೆ ದುಃಖ ಅಮ್ಮ. ನಾನು ಅಷ್ಟೊಂದು ದೊಡ್ಡ ಕೆಲಸ ಮಾಡ್ದೆ, ಆದ್ರೆ ಯಾರಿಗೂ ಏನೂ ಗೊತ್ತೇ ಆಗ್ಲಿಲ್ವಲ್ಲ. ಈಗ ಅಂತದ್ ಏನಾಯ್ತು ನಮ್ ರಾಧೆ? ನನ್ ಕಾರಣದಿಂದ ಒಬ್ಬ ದೊಡ್ಡ ರಾಕ್ಷಸನ ಅಂತ್ಯ ಆಯ್ತು. ರಾಕ್ಷಸ? ಅಮ್ಮ, ನಿಧಾನಕ್ಕೆ ಹೇಳು. ಯಾರಾದ್ರೂ ಕೇಳಿಸ್ಕೊಂಡ್ರೆ ಎಲ್ಲರೂ ಭಯ ಪಡ್ಕೋತಾರೆ. ಯಾವ ರಾಕ್ಷಸ? ನೇತ್ರಾಸುರ. ಅಮ್ಮ, ಅವನ್ ಕಾರಣದಿಂದಾನೇ ಇದೆಲ್ಲ ಆಗ್ತಿರೋದು. ಈಗ ಚಿಂತೆ ಮಾಡೋದೇನ್ ಬೇಡ ಅಮ್ಮ. ಈಗ ಯಾವ ರಾಕ್ಷಸನೂ ಇಲ್ಲ, ಮತ್ ಯಾವ ಅಪಾಯನೂ ಇಲ್ಲ. ನಾನು ಎರಡನ್ನೂ ನಾಶ ಮಾಡ್ಬಿಟ್ಟೆ. ಆದ್ರೆ ಮಗಳೇ, ಅಪಾಯನ ಕೃಷ್ಣನೇ ದೂರ ಮಾಡ್ಬಿಟ್ಟ. ಇದೇ ವಿಷಯದ ಸಮಸ್ಯೆ ಆಗಿದ್ದು ಅಮ್ಮ. ಅಪಾಯ ನಾನ್ ದೂರ ಮಾಡ್ದೆ, ಮತ್ತದ್ರ ಪೂರ್ತಿ ಫಲ ಗೊಲ್ಲ ತಾನೊಬ್ನೇ ತಗೊಂಡ. ಓ, ವಿಷಯ ಹಾಗಿದ್ರೆ ನಾವ್ ಈಗ್ಲೇ ಅಲ್ಲಿ ಹೋಗಿ ಎಲ್ರಿಗೂ ನಡೆದಿದ್ದನ್ನ ಹೇಳ್ಬಿಡೋಣ. ಕೆಲ್ಸ ನಮ್ ರಾಧೆ ಮಾಡಿದ್ರೆ ಮತ್ತೆ ಪ್ರಶಂಸೆ ಕೃಷ್ಣನ್ಗ. ಹೋಗ್ಲಿ ಬಿಡು ಅಮ್ಮ, ಆ ಗೊಲ್ಲನೇ ಇಟ್ಕೊಂಡಿರ್ಲಿ ಅದನ್ನ. ಕೊನೆಗೂ ಕೃಷ್ಣ ರಾಧಾಳಿಗೆ ಅಲ್ವಾ. ಒಂದ್ ನಿಜ ಹೇಳ ಅಮ್ಮ, ಪ್ರಶಂಸೆ ಗೊಲ್ಲಂಗ್ ಸಿಗುತ್ತೆ, ಆದ್ರೆ ಅದರಿಂದ ಸಂತೋಷ ನನಗಾಗತ್ತೆ. ಆದ್ರೆ ಈ ವಿಷಯ ಆ ಬಾಯಿ ಬಡ್ಕ ಗೊಲ್ಲಂಗ್ ಮಾತ್ರ ಹೇಳ್ಬೇಡ, ಆಮೇಲೆ ಅವನು ಇನ್ನೂ ಬಾಯಿ ಬಡ್ಕ ಆಗ್ಬಿಡ್ತಾನೆ. ಈಗ ನಮ್ ರಾಧೆ ಹೇಳ್ದಾಗೆ ಆಗ್ಲಿ. ಅರೆ ರಾಧೆ, ನಿಧಾನ. ಗುರುದೇವ, ಈ ಸಲ ಎದುರಾಗಿದ್ದು ಎಂತ ಸಂಕಟ. ಈ ಬಾರಿ ಯಾವ ರಾಕ್ಷಸನೂ ಬರ್ಲಿಲ್ಲ. ಆದ್ರೆ ಯಶೋದೆಗೆ ಇಲ್ಲಿ ಏನೇನಾಯ್ತು ಅದಕ್ಕೂ ಕೆಟ್ಟದ್ದು ಮತ್ಯಾವುದೂ ಇಲ್ವೇನೋ.
ಸಂಕಟ ಯಾವ ಪ್ರಕಾರ ಬಂದಿತ್ತೋ ಅದೇ ಪ್ರಕಾರ ಹೊರಟಾಯಿತು. ಏನು ನಡೆಯಿತೋ ಅದನ್ನು ಬಿಟ್ಟು ಬಿಡು. ಆ ವಿಷಯದ ಬಗ್ಗೆ ಚಿಂತಿಸಿ ಏನೂ ಲಾಭವಿಲ್ಲ. ಆದ್ರೆ ಗುರುದೇವ, ಗೋಕುಲದಿಂದ ವೃಂದಾವನದವರೆಗೂ ಪದೇ ಪದೇ ನಮ್ಮೇಲೆ ಸಂಕಟ ಬಂತು. ಮತ್ ನಾವ್ ಯಾವಾಗ್ಲೂ ಏನನ್ನೂ ಮಾಡಿಲ್ಲ. ಕೇವಲ ಮೂಕ ಪ್ರೇಕ್ಷಕರ ಹಾಗೆ ಘಟನೆಗಳು ನಡೆಯೋದನ್ನ ನೋಡ್ತಾ ಇದ್ವಿ. ಹೀಗ್ ಸುಮ್ನಿರೋದನ್ನ ಇನ್ನು ನಮ್ಮಿಂದ ಸಹಿಸ್ಕೊಳಕ್ಕಾಗಲ್ಲ ಗುರುದೇವ. ವೃಷಭಾನು, ನಾನು ನಿನ್ನ ಮನದ ನೋವು ಅರಿತಿದ್ದೇನೆ. ಈ ಜೀವನ ಚಕ್ರದಲ್ಲಿ ಎಷ್ಟೋ ಬಾರಿ ಇಂಥ ಸ್ಥಿತಿ ಬರುತ್ತದೆ. ಆಗ ಮನುಷ್ಯನಿಗೆ ಆ ಪರಿಸ್ಥಿತಿಯನ್ನು ಬದಲಾಯಿಸಲು ಏನು ಮಾಡುತ್ತಿಲ್ಲವೆನಿಸುತ್ತದೆ. ಆದರೆ ಈ ಧರ್ಮ ಯುದ್ಧದಲ್ಲಿ ಧರ್ಮದ ಜೊತೆ ನಿಲ್ಲುವುದೇ ಎಲ್ಲಕ್ಕೂ ದೊಡ್ಡ ಧರ್ಮ. ಗುರುದೇವ, ನಮ್ಗೇನು ಅರ್ಥ ಆಗ್ಲಿಲ್ಲ. ನಂದ, ವೃಷಭಾನು, ನೀವು ಇಷ್ಟೇ ತಿಳಿಯಿರಿ. ಈಗ ಈ ಧರ್ಮಯುದ್ಧದಲ್ಲಿ ದೇವರು ನಿಮ್ಮ ಪರಿವಾರವನ್ನು ತನ್ನ ನಿಮಿತ್ತವಾಗಿಸಿದ್ದಾನೆ. ಆದ್ರೆ ಗುರುದೇವ, ಸಮಸ್ಯೆ ಈಗ ಅಪ್ಪ, ಗುರುದೇವ ಸದಾ ಸತ್ಯವನ್ನೇ ಹೇಳ್ತಾರೆ. ಇದು ಅವಶ್ಯಕ ಏನಲ್ಲ. ಯಾವುದೇ ಸಮಸ್ಯೆಗೆ ಉತ್ತರನ ನಾವೇ ಹುಡುಕ್ಬೇಕಿಲ್ಲ. ಈ ಕೆಲ್ಸನ ಸ್ವತಃ ದೇವರೇ ಮಾಡ್ಕೋತಾನೆ. ನಾವೀಗ ಏನನ್ ಮಾಡ್ಬೇಕು ಅಂದ್ರೆ, ಎಲ್ಲಿವರೆಗೂ ದೇವರು ಸಮಸ್ಯೆಗೆ ಪರಿಹಾರ ಕೊಡೋದಿಲ್ವೋ ಅಲ್ಲಿವರೆಗೂ ನಾವು ತಾಳ್ಮೆನ ಕಳ್ಕೋಬಾರ್ದು. ಅಲ್ವಾ ಗುರುದೇವ? ಹಾ ಕೃಷ್ಣ, ನಿಮಿತ್ತ ಮಾತ್ರಂ ಭವ ಸವ್ಯಸಾಚಿ. ಮನುಷ್ಯನು ನಿಮಿತ್ತ ಮಾತ್ರನು, ಮಾಡುವಾತ ಸಾಕ್ಷಾತ್ ನಾರಾಯಣನೇ. ಆಗುತ್ತಿರುವುದೆಲ್ಲ ಅವನ ಇಚ್ಛೆಯಿಂದಲೇ ಆಗುತ್ತಿದೆ. ಮುಂದಾಗುವುದು ಕೂಡ ಅವನ ಇಚ್ಛೆಯೇ ಆಗಿದೆ. ಇಲ್ಲೋಡು, ಇಷ್ಟೊಂದು ಬೆಣ್ಣೆ ತುಂಬಿರೋ ಮಡಿಕೆ ಇದು ಯಾರಿಗೋಸ್ಕರ ಅಮ್ಮ? ನಿನ್ಗೋಸ್ಕರನೇ ಕಂದ. ನೀನ್ ನಿನ್ನ ಅಮ್ಮನ್ ಕೈಯಾರೆ ಬೆಣ್ಣೆ ತಿಂತೀಯ ಅಲ್ವಾ? ಅಮ್ಮ, ಅಮ್ಮ, ಆ ಪಾಪಿ ಕಂಸನಿಂದಾಗಿ ನೀನು ಬಹಳ ನೋವು ಅನುಭವಿಸ್ಬೇಕಾಯಿತು. ಏನಾಯ್ತು ಕಂದ? ನೀನ್ ಬೆಣ್ಣೆ ಯಾಕೆ ತಿಂತಿಲ್ಲ? ನಿಂಗೆ ಈಗ್ಲೂ ನಮ್ಮನ್ ಮೇಲ್ ಕೋಪನಾ? ಅಮ್ಮ, ನೀನ್ ಯಾವಾಗ್ಲೂ ಅಮ್ಮನ್ ಧರ್ಮನೇ ಪಾಲನೆ ಮಾಡಿದ್ಯಾ. ಯಾವಾಗ್ಲೂ ನಿನ್ ಕೈಯಿಂದ ಬೆಣ್ಣೆ ತಿನ್ಸಿದ್ಯಾ. ಆದ್ರೆ ಯಾವತ್ತೂ ನಾನ್ ನನ್ ಕೈಯಿಂದ ನಿನ್ ಬೆಣ್ಣೆ ತಿನ್ಸೇ ಇಲ್ಲ. ಅದಕ್ಕೆ ಇವತ್ ನಾನು ನನ್ ಕೈಯಾರೆ ನಿನ್ ಬೆಣ್ಣೆ ತಿನ್ಸ್ತೀನಿ. ಅಮ್ಮ, ಕಂಸ ನಿನ್ಗೆ ಕಷ್ಟ ಕೊಟ್ಟು ಬಹಳ ದೊಡ್ಡ ತಪ್ಪು ಮಾಡಿದ್ದಾನೆ. ಅವನಿದಕ್ಕೆ ಶಿಕ್ಷೆನ ಅನುಭವಿಸ್ಲೇಬೇಕು. ನನ್ ಪುತ್ರ ಧರ್ಮ ಪಾಲನೆ ಮಾಡೋ ಸಮಯ ಈಗ ಬಂದಿದೆ ಅಮ್ಮ. ಎಲ್ಲಿ ಹೋದಳು ದರ? ಯಕ್ಷಿಣಿ. ಸತ್ತು ಹೋದಳೆ. ಈಕೆ ಸತ್ಯವಾಗಿ ಸತ್ತಿದ್ದಾಳೆ. ಪ್ರಲಬ್ಧ ಚಾಣೂರ. ಒಂದೇ ಬಾಣದಿಂದ 2 ಬೇಟೆಗಳು. ಕೇಳಿದ್ದೇರೇನು? ಬಾಯ್ ಮುಚ್ಚಿ. ಭಗವಂತ. ವಿಷ್ಣುವು ಈ ಬಾರಿ ಒಂದೇ ಬಾಣದಿಂದ 2 ಅಲ್ಲ, 4 ಬೇಟೆಯಾಡಿದ್ದಾನೆ. ಮೊದಲು ಮಮತಾಮಯಿ ಮಾತೆ ಧರಾಳನ್ನು ಕಾಪಾಡಿದ. ಅದರ ನಂತರ ಮಮತೆಯ ಪ್ರತಿರೂಪವನ್ನು ಮತ್ತೆ ನೇತ್ರಾಸುರನನ್ನು ಸಾಯಿಸಿದ. ಮತ್ತು ಜೊತೆಗೆ ನೇತ್ರಾಸುರನನ್ನು ಸಾಯಿಸಿದ ಅವತಾರಿಯನ್ನು ಕಾಪಾಡಿದ. ಆಯ್ತಲ್ಲ 4 ಬೇಟೆ. ಆದರೆ ನಾನೀಗ ಚಕ್ರಧಾರಿ. ಎಂತಹ ಚಕ್ರವ್ಯೂಹ ಮಾಡುವೆನೆಂದರೆ ಆ ಚಕ್ರವ್ಯೂಹವನ್ನು ನೀನು ಭೇದಿಸಲು ಆಗದು. ಭಗವಂತ,
ಭಗವಂತ, ಈ ಯಕ್ಷಿಣಿಯ ಅಂತ್ಯ ಸಂಸ್ಕಾರ ಮಾಡ್ಬೇಕಾ? ಅಂತಿಮ ಸಂಸ್ಕಾರ? ಇನ್ನೆಷ್ಟು ಅಂತಿಮ ಸಂಸ್ಕಾರ ಮಾಡುವೆ? ಸುಟ್ಟೆ ಹೋಗಿದ್ದಾಳೆ. ಸತ್ತಿದ್ದು ಖಂಡಿತವೇ, ಆದರೆ ಇವಳ ಆತ್ಮ ಇನ್ನು ಮುಕ್ತಿ ಪಡೆದಿಲ್ಲ. ಇವಳ ಆತ್ಮದಲ್ಲಿ ಈಗಲೂ ಸುರಕ್ಷಿತವಿದೆ. ಇವಳನ್ನು ಯಾರು ಸಾಯಿಸಿದನೋ ಆ ವಂಚಕನ ರಹಸ್ಯ ತಕ್ಷಣವೇ ಹೋಗಿ ಮತ್ತು ಅನುಷ್ಠಾನದ ಸಿದ್ಧತೆ ಮಾಡಿ ಹೋಗಿ. ಇದಂತಹ ಅನುಷ್ಠಾನ? ಕಂಸ, ಎಲ್ಲಿ ಅಡಗಿಸಿಟ್ಟಿದ್ಯಾ ನೀನು ನನ್ನ ಪ್ರೀತಿಯ ಪತ್ನಿನ? ಯಕ್ಷಾಸುರ ಶಂಖಚೂಡ, ಉಚಿತ ಸಮಯದಲ್ಲೇ ಬಂದಿರುವೆ. ನಿನ್ನದೇ ಪ್ರತೀಕ್ಷೆ ಮಾಡುತ್ತಿದ್ದೆ ನಾನು. ಸುಳ್ಳು ಹೇಳಬೇಡ ಕಂಸ. ಮೊದಲು ನನ್ನ ಪತ್ನಿ ಎಲ್ಲಿದ್ದಾಳೆ ಹೇಳು. ಪತ್ನಿಗೋಸ್ಕರ ಪ್ರೇಮವಿದ್ದರೆ ಅದು ನಿನ್ನಂತಿರಬೇಕು. ಸ್ವಲ್ಪ ಕೆಳಗೆ ನೋಡು, ನೋಡು. ಹೇಗೆ ಮೌನವಾಗಿದ್ದಾಳೆ ನಿನ್ನ ಪತ್ನಿ. ಪ್ರಿಯೆ, ಪ್ರಿಯೆ, ಏನಾಯ್ತು ನಿನಗೆ ಪ್ರಿಯೆ? ನೀನ್ ಯಾಕೆ ಮಾತಾಡ್ತಾ ಇಲ್ಲ ಪ್ರಿಯೆ? ನಾನು ನಿನ್ ಜೊತೆ ಮಾತಾಡ್ತಾ ಇದ್ದೀನಿ ಪ್ರಿಯೆ, ಹೇಳು. ಕೇಳಿದ್ದೆ, ಪ್ರೇಮಕ್ಕೆ ಕಣ್ಣಿಲ್ಲವೆಂದು. ಇಂದು ನೋಡಿದ್ದು ಆಯಿತು. ಶಂಖಚೂಡ, ನಿನ್ನಯ ಪತ್ನಿ ನಿನ್ನ ತೊರೆದು ಹೋಗಿದ್ದಾಳೆ. ಸತ್ತು ಹೋದಳವಳು. ಕಂಸ, ನೀನ್ ತಪ್ಪು ಮಾಡಿದೀಯ ಕಂಸ. ನೀನ್ ನನ್ನ ಪತ್ನಿಯನ್ನ ಸಾಯಿಸಿದೀಯ. ನಿನ್ನ ಜೀವ ಸಹಿತ ಉಳಿಸಲ್ಲ ಕಂಸ. ನಿನ್ನ ಅಂತ್ಯ ನನ್ನ ಕೈಯಲ್ಲಿ ಆಗುತ್ತೆ. ಗುರುದೇವ, ನೀವು ನಮಗೆ ಎಲ್ಲಕ್ಕೂ ದೊಡ್ಡ ಸಹಾಯಕ ಮತ್ತೆ ಮಾರ್ಗದರ್ಶಕರು. ಇವತ್ತು ನೀವಿಲ್ಲದೆ ಇದ್ರೆ ಯಶೋದೆ ಜೀವಂತವಾಗಿರ್ತಿರ್ಲಿಲ್ಲ. ನಾವು ಯಾವಾಗಲೂ ನಿಮಗೆ ಆಭಾರಿಯಾಗಿರ್ತೀವಿ. ನಂದ, ನಾನು ನನ್ನ ಪ್ರಭುವಿನ ಸೇವಕ ಮಾತ್ರ. ಅವನ ಆಜ್ಞೆಯ ಅನುಸಾರ ನನ್ನ ಕರ್ಮ ಮಾಡುತ್ತಿದ್ದೇನೆ. ನಾವು ಆಭಾರಿಯಾಗಬೇಕಾದ್ದು ದೇವನಾರಾಯಣನಿಗೆ. ಆತನೇ ನಮ್ಮೆಲ್ಲರ ಏಕಮಾತ್ರ ರಕ್ಷಕನು. ಇನ್ನು ನಾನು ಹೊರಡುವೆ. ಈಗಿದ್ಯಾವ ಹೊಸ ಅಪಾಯನು? ಈ ಧ್ವನಿ ಎಲ್ಲಿಂದ ಬರ್ತಾ ಇದೆ? ಒಂದು ತಿಳಿತಾನೆ ಇಲ್ವಲ್ಲ. ಈ ಗೋಪಿಯರು ಎಲ್ಲಿದ್ದಾರೆ? ಕೃಷ್ಣ, ಏನಾಗ್ತಿದ್ಯೋ ನನ್ಗೆ ಗೊತ್ತಾಗ್ತಿಲ್ಲ. ಹಾ ಕೃಷ್ಣ, ಇದ್ಯಾವ ಮಾಯನೋ ಗೊತ್ತಾಗ್ತಾ ಇಲ್ಲ. ನಮ್ಗೆ ಗೋಪಿಕೆಯರ ಕೂಗು ಕೇಳಿಸ್ತಾ ಇರ್ಬೋದು, ಆದ್ರೆ ಅವರೆಲ್ಲೂ ಕಾಣಿಸ್ತಾ ಇಲ್ಲ. ಕೃಷ್ಣ, ಶಾಂತರಾಗಿ ನೀವೆಲ್ಲ. ಅಮ್ಮ ಹೇಳ್ತಾಳೆ, ಅಪಾಯದ ಹೊತ್ತಲ್ಲಿ ನಾವು ತಾಳ್ಮೆಯಿಂದ ಕೆಲಸ ಮಾಡ್ಬೇಕಾಗುತ್ತೆ. ಎಲ್ಲಕ್ಕೂ ಮೊದಲು ನನ್ಗೆ ಇದನ್ನ ತಿಳಿಸಿ, ಗೋಪಿಯರು ಅವ್ರ ಮನೆಯಿಂದ ಹೊರಟು ಎಲ್ಲಿ ಹೋಗಿದ್ರು? ಕೃಷ್ಣ, ನಾನು ಗೋಪಿಯರ್ನ ಕೊನೆ ಬಾರಿ ಯಮುನೆ ಕಡೆ ಹೋಗ್ತಿರೋದ್ ನೋಡ್ದೆ. ಅವರು ನೀರ್ ತರಕ್ ಹೋಗ್ತಿದ್ರು. ಕೃಷ್ಣ, ಅಣ್ಣ, ಕೃಷ್ಣ, ಇದ್ರ ಅರ್ಥ ಈಗ ಈ ಧ್ವನಿ ಯಮುನೆ ದಡದಿಂದಲೇ ಬರ್ತಾ ಇದೆ. ಅದಂತೂ ನನ್ ಗೊತ್ತಿಲ್ಲ ಅಣ್ಣ, ಆದ್ರೆ ಒಂದ್ ನನ್ ಗೊತ್ತಿದೆ. ಅದು ಈ ಸಮಸ್ಯೆಗೆ ಪರಿಹಾರ ಯಮುನೆ ಕಡೆ ಹೋದ್ರೇನೆ ಸಿಗೋದು. ನೀವು ಚಿಂತೆ ಮಾಡೋದ್ ಬೇಡ. ಅಮ್ಮ ಹೇಳ್ತಾಳೆ, ಯಾರ ಜೊತೆ ದೇವ್ರು ಇರ್ತಾನೋ ಅವ್ರಿಗೆ ಯಾವ ಕೆಟ್ಟದ್ದು ಆಗೋದಿಲ್ಲ.
ಗೋಪಿಯರ್ಗೆ ಏನೂ ಆಗೋದಿಲ್ಲ. ಹಾ ಹೇ ಪ್ರಭು, ನಡಿ ಅಣ್ಣ, ನಡಿ. ಗುರುದೇವ, ನನಗಂತೂ ಏನೂ ಅರ್ಥನೇ ಆಗ್ತಿಲ್ಲ. ಒಂದು ಸಮಸ್ಯೆ ಮುಗ್ದೇ ಇಲ್ಲ, ಆಗ್ಲೇ ಇನ್ನೊಂದು ಸಮಸ್ಯೆ. ಈ ಸಮಸ್ಯೆ ಯಶೋದೆಗೆ ಬಂದಂತ ಸಮಸ್ಯೆಗಿಂತಲೂ ಗಂಭೀರವಾದ್ದು ಎನಿಸುತ್ತಿದೆ. ಏಕೆಂದರೆ ಇನ್ನೂ ಕೂಡ ಈ ಸಮಸ್ಯೆ ಏನೆಂಬುದೇ ತಿಳಿಯುತ್ತಿಲ್ಲ. ಅಣ್ಣ, ಇಲ್ಲಿ ನೋಡಿದ್ಯಾ? ಗೋಪಿಯರ ಮಡಿಕೆ ಚೂರು ಇದು. ಅಣ್ಣ, ಖಂಡಿತ ಗೋಪಿಯರಿಗೆ ಇಲ್ಲೇ ಯಾವ್ದೋ ಅಪಾಯ ಆಗಿರೋದು. ಆದ್ರೆ ಕೃಷ್ಣ, ಇಲ್ಲಂತೂ ಯಾವುದೇ ಗೋಪಿಯರು ಕಾಣ್ತಿಲ್ಲ. ಅಣ್ಣ, ಹೀಗೆ ಕಾಣಿಸ್ತಿದೆ. ಗೋಪಿಯರ ಧ್ವನಿ ಬಹಳ ದೂರದಿಂದ ಬರ್ತಿದೆ, ಆದ್ರೆ ಅವರು ಬಹಳ ಹತ್ರ ಇದ್ದಾರೆ. ಈ ರೀತಿ ಕೇಳಿಸ್ತಾ ಇದೆ ಅಂದ್ರೆ ಕೃಷ್ಣ, ಇದ್ಯಾವುದೋ ವಿಮಾನನೇ. ಅಣ್ಣ, ವಿಮಾನ ಆಗಿತ್ತು. ಇದು ವಿಮಾನನೂ ಅಲ್ಲ, ಗೋಪಿಯರು ಅಲ್ಲ. ಈಗ ನಾವೇನ್ ಮಾಡೋದು ಕೃಷ್ಣ? ಪ್ರಭು, ನಾನು ನನ್ನ ಯೋಗ ಶಕ್ತಿಯ ಮೂಲಕ ಈಗಲೇ ತಿಳಿಯಬೇಕು ಗೋಪಿಯರ ಮೇಲೆ ಬಂದ ಅಪಾಯದ ಕಾರಣವನ್ನು. ಓಂ ನಮೋ ಭಗವತೆ ವಾಸುದೇವಾಯ ನಮಃ. ಓಂ ನಮೋ ಭಗವತೆ ವಾಸುದೇವಾಯ ನಮಃ. ನಂದರಾಜ, ನಾವು ಗೋಕುಲದಿಂದ ವೃಂದಾವನಕ್ ಬಂದಿದ್ ಕಾರಣನೇ ನಮ್ಮೆಲ್ರ ಜೀವನಕ್ಕೆ ಏನೇ ಅಪಾಯ ಆಗೋದಿದ್ರೂನು ಅದ್ ಸಮಾಪ್ತಿ ಆಗ್ಲಿ ಅಂತ ನಂಗನ್ಸುತ್ತೆ. ನಾವು ಕೇವಲ ಜಾಗನ್ ಬದಲಾಯಿಸಬಹುದು, ನಮ್ ಭಾಗ್ಯನಲ್ಲ. ನಾವು ಎಲ್ಲಿಗ್ ಹೋದ್ರು ಅಷ್ಟೇ, ಈ ಸಮಸ್ಯೆಗಳು ನಮ್ ಬೆನ್ನನ್ ಯಾವತ್ತೂ ಬಿಡೋದೇ ಇಲ್ಲ. ನಂದರಾಜ, ಗೋಪಿಕೆಯರು ಎಲ್ಲಿದ್ದಾರೆ ಅಂತ ತಿಳಿತಾ ಇಲ್ಲ. ಅವರು ಯಾವ ಅಪಾಯಕ್ಕೆ ಸಿಕ್ಕಾಕೊಂಡಿದಾರೋ ಏನೋ. ನನಗೆ ಅರ್ಥ ಆಗ್ತಿದೆ, ಇದು ನಮ್ ಗೊಲ್ಲರ ಮೇಲೆ ಬಂದಿರೋ ಅತಿ ದೊಡ್ಡ ಸಮಸ್ಯೆನೇ. ಆದ್ರೆ ನೀವೆಲ್ಲರೂ ಹೆದರಬೇಡಿ, ಯಾಕಂದ್ರೆ ಗುರುದೇವ ಹೇಳಿದ್ರು, ನಾವು ಧರ್ಮದ ಮಾರ್ಗದಲ್ಲಿ ನಡೆದ್ರೆ ಆಗ್ಯಾರು ನಮ್ಗೇನು ಕೆಟ್ಟದ್ ಮಾಡಕ್ಕಾಗಲ್ಲ. ನೀವೆಲ್ಲರೂ ಗುರುಗಳ ಮೇಲೆ ವಿಶ್ವಾಸ ಇಡಬೇಕು. ಕೃಷ್ಣ, ನೀನ್ ಎಲ್ಲಿದ್ದೆ? ಅಪ್ಪ, ನಾವು ಗೋಪಿಯರ್ನ ನೋಡ್ವಿ ಅಪ್ಪ. ಕಂದ, ನೀನ್ ಅವ್ರನ್ನೆಲ್ಲ ಎಲ್ಲಿ ನೋಡ್ದೆ? ಆಕಾಶದಲ್ಲಿ. ಏನ್ ಹೇಳ್ತಿದ್ಯಾ ಕೃಷ್ಣ? ಗೋಪಿಕೆಯರು ಆಕಾಶಕ್ಕೆ ಹೇಗೆ ಹೋಗ್ತಾರೆ? ಅಪ್ಪ, ನನ್ಗನ್ಸುತ್ತಿ ಗೋಪಿಯರ್ನ ಯಾರೋ ಅಪಹರಿಸಿದಾರೆ. ಅಪಹರಣ? ಗೋಪಿಯರ್ದ ಅಪಹರಣ ಯಾರು ಮಾಡಿರ್ತಾರೆ? ಇನ್ಯಾರು ಮಾಡ್ತಾರೆ ನಂದ? ಖಂಡಿತವಾಗಿ ಇಂಥ ಕೆಟ್ಟ ಕೆಲಸ ಮಾಡೋನು ಆ ಕಂಸಾನೆ. ಮೊದಲಂತೂ ಕೇವಲ ನಮ್ಮ ಜೀವಕ್ಕೆ ಅಪಾಯ ಇತ್ತು, ಆದ್ರೆ ಈಗ ಇದು ನಮ್ಮ ಮಾನ, ಸಮ್ಮಾನ, ಪ್ರತಿಷ್ಠೆಯ ವಿಷಯ. ನಾನಂತೂ ನಿನಗೆ ಮೊದಲೇ ಹೇಳಿದ್ದೆ ನಂದ, ಈಗ ಸಮಯ ಬಂದಿದೆ ಆ ಪಾಪಿ ಕಂಸನಿಗೆ ಶಿಕ್ಷೆ ಕೊಡೋದಕ್ಕೆ, ಅವನ ಜೊತೆ ಯುದ್ಧ ಮಾಡೋದಕ್ಕೆ. ಮಾವ, ನೀವು ಸರಿ ಹೇಳ್ತಿದ್ದೀರಾ. ಆದ್ರೆ ಎಲ್ಲದಕ್ಕೂ ಮೊದಲು ನಾವು ಗೋಪಿಯರ್ನ ರಕ್ಷಣೆ ಮಾಡ್ಬೇಕಾಗುತ್ತೆ. ಮತ್ತೆ ಗೋಪಿಯರ್ ಎಲ್ಲಿದ್ದಾರೆ? ಈ ಘಟನೆಗೆ ಕಾರಣ ಏನು? ಇದನ್ನ ಗುರುದೇವರೇ ಹೇಳೋಕ್ ಸಾಧ್ಯ ಅಪ್ಪ. ಅಪ್ಪ, ಗುರುದೇವ ಎಲ್ಲಿದ್ದಾರೆ? ಗುರುದೇವ ಅವರ ಆಶ್ರಮಕ್ಕೆ ಹೋದ್ರು. ಇಷ್ಟೊಂದು ದೊಡ್ಡ ಅಪಾಯದ ವಿಷಯ ಗೊತ್ತಾದ್ರೂನು ಗುರುದೇವ ಅವರ ಆಶ್ರಮಕ್ಕೆ ಹೇಗೆ ಹೋಗ್ಬಿಟ್ರು? ನಿನ್ನ ಜೀವಂತವಾಗಿ ಬಿಡೋದಿಲ್ಲ ಕಂಸ. ಶಂಖಚೂಡ, ನನ್ನ ಮಾತು ಕೇಳು. ನೀನ್ ನನ್ನ ಪತ್ನಿನ ಹತ್ಯೆ ಮಾಡಿದೆ ಕಂಸ. ನಾನ್ ನಿನ್ನ ಜೀವಂತವಾಗಿ ಬಿಡೋದಿಲ್ಲ. ಈ ಮತಿಭ್ರಷ್ಟನಿಗೆ ಇಲ್ಲಿ ನಡೆದದ್ದನ್ನು ತಿಳಿಸಿ. ಭಗವಂತ,
ಶಂಖಚೂಡರೆ, ನನ್ನ ಮಾತು ಕೇಳಿಸಿಕೊಳ್ಳಿ ಒಂದು ಬಾರಿ. ಆನಂತರ ನಿಮ್ಮ ಪ್ರಸನ್ನತೆಗೋಸ್ಕರ ನಾನು ಸ್ವತಃ ನನ್ನ ಹತ್ಯೆ ಮಾಡಿಕೊಳ್ಳುವೆ. ಮೊದಲು ನಾನು ನಿನ್ನ ಹತ್ಯೆ ಮಾಡ್ತೀನಿ ಕಂಸ, ಆಮೇಲೆ ನಿನ್ನ ಮಾತು ಕೇಳ್ತೀನಿ. ಪ್ರಲಬ್ಧ, ಈ ಶಂಖಚೂಡಂದು ಎಂತಹ ದುಸ್ಸಾಹಸ! ಅವನು ಭಗವಂತ ಕಂಸರ ಮೇಲೆ ದಾಳಿ ಮಾಡ್ದ. ಯಾರೋ ಇವನು? ಚಾಣೂರ, ಅದು ನಂಗೆ ಗೊತ್ತಿಲ್ಲ. ಆದ್ರೆ ಇವನ್ ಕೋಪ ನೋಡ್ತಿದ್ರೆ ನನ್ಗನ್ನಿಸ್ತಿದೆ ಇವನ್ ಖಂಡಿತ ಚಕ್ರಧಾರಿ ವಿಷ್ಣುವಿನ ಅಂಶನೇ. ಶಂಖಚೂಡ, ಆಗಲೇ ಹೇಳಿದ್ದೇನಲ್ಲ, ನನ್ನ ಮಾತು ಕೇಳೆಂದು. ನನ್ನ ಮಾತು ಕೇಳಿಸಿಕೋ. ಆದರೆ ಯಾರಿಗೂ ಪ್ರೇಮದ ಭಾಷೆ ಅರ್ಥವಾಗುವುದಿಲ್ಲ. ನನ್ನ ಕಣ್ಣನ್ನು ನೋಡು ಮತ್ತು ಈ ಮಾತು ಕೇಳು. ಯಕ್ಷಿಣಿಯನ್ನು ನಾನು ಸಾಯಿಸಲಿಲ್ಲ. ಆಕೆಯನ್ನು ಕೊಂದವನು ವೃಂದಾವನದಲ್ಲಿದ್ದಾನೆ. ಒಂದು ವೇಳೆ ನೀನು ನಿಜವಾಗಿಯೂ ನಿನ್ನ ಪತ್ನಿಯನ್ನು ಪ್ರೀತಿಸುವುದಾದರೆ ಹೋಗು ವೃಂದಾವನಕ್ಕೆ ಮತ್ತು ಪಡೆ ನಿನ್ನ ಪ್ರತೀಕಾರ. ಚಾಣೂರ, ನನ್ಗನ್ನಿಸ್ತಿಲ್ಲ ಇವನು ವಿಷ್ಣುವಿನ ಅಂಶ ಅಂತ. ನೀನೇನಾದ್ರೂ ನಿಜ ಹೇಳ್ತಾ ಇದ್ರೆ ಕಂಸ, ನನ್ನ ಪತ್ನಿಯ ಹತ್ಯೆಯನ್ನು ಯಾರೋ ಬೃಂದಾವನ ವಾಸನೆ ಮಾಡಿದ್ರೆ ಆಗ ನೆನ್ಪಿರ್ಲಿ ಕಂಸ, ಇದ್ರ ಬೆಲೆನ ಬೃಂದಾವನದ ಪ್ರತಿಯೊಂದು ಸ್ತ್ರೀನೂ ತೆರಬೇಕಾಗುತ್ತೆ. ಆಗ್ಲೇ ನನ್ನ ಪ್ರತೀಕಾರ ಪೂರ್ತಿ ಆಗತ್ತೆ ಕಂಸ. ಓ ಗದಾಧಾರಿ, ನಿನ್ನ ಗದೆ ತೆಗೆದುಕೊಂಡು ಹೋಗು. ಓ ಚಕ್ರಧಾರಿ, ಇದಕ್ಕೆ ಹೇಳುವುದು ಚಕ್ರವ್ಯೂಹ. ಶಂಖಚೂಡ, ಈಗವನಿಗೆ ಪ್ರತೀಕಾರ ಸಿಗಲಿ ಸಿಗದಿರಲಿ, ನೀನು ನನಗೆ ಅವಶ್ಯ ಸಿಗುವೆ. ಪ್ರಭು ಕೃಷ್ಣ, ಪ್ರಣಾಮ ಗುರುದೇವ. ವೃಂದಾವನದ ಗೋಪಿಯರನ್ನು ಶಂಖಚೂಡ ಅಪಹರಿಸಿ ಒಯ್ದಿದ್ದಾನೆ. ಈ ಶಂಖಚೂಡ ಯಾರು ಗುರುದೇವ? ಪ್ರಭು, ಇದು ಕಂಸನ ಕಾರ್ಯವೇ. ಶಂಖಚೂಡ ಅವನೇ ಕಳಿಸಿದ ಅಸುರನು ಆತ ನೇತ್ರಾಸುರನ ವಧೆಯ ಪರಿಣಾಮ. ಅರ್ಥಾತ್ ಈಗ ನೇತ್ರಾಸುರನ ಹಾಗೆಯೇ ಶಂಖಚೂಡನ ವಧೆ ಮಾಡಬೇಕು ಪ್ರಭು. ಕೇವಲ ವಧೆನೇ ಅಲ್ಲ ಗುರುದೇವ, ಜೊತೆಗೆ ಶಂಖಚೂಡಂಗೆ ಅದಕ್ಕಿಂತ ದೊಡ್ಡ ಶಿಕ್ಷೆ ಕೊಡ್ಬೇಕು. ಯಾಕಂದ್ರೆ ಅವನು ಗೋಪಿಯರನ್ನ ಅಪಹರಿಸಿ ಜಗತ್ತಲ್ಲಿ ಒಂದು ವಿಕೃತ ಕೆಲಸದ ಮನಸ್ಥಿತಿನ ಪ್ರಾರಂಭ ಮಾಡಿದ್ದಾನೆ. ಅದು ಮುಂಬರುವ ಸಮಯದಲ್ಲಿ ಸಂಪೂರ್ಣ ಸ್ತ್ರೀ ಸಮಾಜಕ್ಕೆ ಕಳಂಕ ಆಗ್ಬೋದು. ನಾನೀ ಅನಿಷ್ಟನ ತಡಿಲೇಬೇಕು ಗುರುದೇವ. ನೀವು ಸತ್ಯ ಹೇಳಿದಿರಿ ಪ್ರಭು. ವಿಕೃತ ಮನಸ್ಥಿತಿಯ ಪುರುಷ ಸಮಾಜದಲ್ಲಿ ತನ್ನ ವರ್ಚಸ್ಸಿಗಾಗಿ ಸ್ತ್ರೀಯ ಮೇಲೆ ಅತ್ಯಾಚಾರ ಮಾಡುತ್ತಾನೆ. ಕಂಸನು ಶಂಖಚೂಡನ ಮೂಲಕ ಇದೇ ಪ್ರಯತ್ನ ಮಾಡುತ್ತಿದ್ದಾನೆ ಪ್ರಭು. ಗುರುದೇವ, ಮೊದ್ಲು ನನ್ನ ಅಮ್ಮನ ಮೇಲೆ ಅಪಾಯ, ಈಗ ಗೋಪಿಯರ್ ಕೂಡ ಸಮಸ್ಯೆ ಆಗಿದೆ. ಪಾಪಿ ಕಂಸನ ಘೋರ ಪಾಪನೇ ಅವನನ್ನ ಅವನ ಅಂತ್ಯದವರೆಗೂ ಕರ್ಕೊಂಡೋಗುತ್ತೆ. ಗುರುದೇವ, ನನ್ ಜಗತ್ತಲ್ಲಿ ಎಲ್ಲದನ್ನು ಕ್ಷಮಿಸ್ತೀನಿ. ಆದ್ರೆ ಸ್ತ್ರೀಗೆ ಅವಮಾನ ಮಾಡ್ರಿ, ಸ್ತ್ರೀಯ ಮಾನ ಗೌರವಕ್ಕೆ ಸಮಸ್ಯೆ ಆದ್ರಿ, ಅದನ್ನ ನಾನು ಯಾವತ್ತೂ ಕ್ಷಮಿಸೋದಿಕ್ ಸಾಧ್ಯ ಇಲ್ಲ. ಈ ಜಗತ್ತಲ್ಲಿ ಪ್ರತಿ ಪಾಪಕ್ಕೂ ಪ್ರಾಯಶ್ಚಿತ್ತ ಮಾಡ್ಕೋಬೇಕಾಗತ್ತೆ ಗುರುದೇವ. ಆದ್ರೆ ಸ್ತ್ರೀಯ ಮೇಲೆ ಮಾಡಿದಂತ ಅವಮಾನಕ್ಕೆ ಯಾವ ಕ್ಷಮಾದಾನನೂ ಇಲ್ಲ, ಮತ್ತೆ ಯಾವ ಪ್ರಾಯಶ್ಚಿತ್ತನೂ ಇಲ್ಲ. ಯಾರು ಹೀಗ್ ಮಾಡ್ತಾರೋ ಅವರಿಗೆ ಶಿಕ್ಷೆ ಕೇವಲ ಶಿಕ್ಷೆನೇ ಸಿಗೋದು. ಅಯ್ಯೋ, ಬಿಟ್ಬಿಡು ನಮ್ಮನ್ನ. ಎಲ್ಲಿ ಕರ್ಕೊಂಡು ಹೋಗ್ತಿದ್ಯಾ ನಮ್ಮನ್ನ? ನೀಚ ಪಾಪಿ, ಕೆಳಗಿಳಿಸೋ ನಮ್ಮನ್ನ. ಬಿಟ್ಬಿಡು ನಮ್ಮನ್ನ. ಯಾರ್ ನೀನು? ಬಿಟ್ಬಿಡು ನಮ್ಮನ್ನ. ಶಂಖಚೂಡ ನಾನು, ಯಕ್ಷರಾಜ ಶಂಖಚೂಡ. ಮತ್ತೆ ನೀವು 4 ಗೋಪಿಯರನ್ನು ಉದ್ಧಾರ ಮಾಡೋಕೆ ಹೊರಟಿದ್ದೀನಿ.
ಈಗ ನಿಮ್ಮೆಲ್ಲರ ಹೊಸ ಜೀವನ ಆರಂಭವಾಗುತ್ತೆ. ಇದೆಂತ ಮಾತಾಡ್ತಿದ್ಯಾ ನೀನು? ಯಾವ ಉದ್ಧಾರ, ಯಾವ ಜೀವನ? ಇಂತಹ ಸುಂದರ ಗೋಪಿಯರನ್ನ ನಾನು ಇಲ್ಲಿವರೆಗೂ ನೋಡೇ ಇಲ್ಲ. ಮತ್ತೆ ನಿಮ್ಗೆ ಗೊತ್ತೇ ಇಲ್ವಲ್ಲ ಉದ್ಧಾರ ಯಾವ್ದಕ್ಕೆ ಹೇಳ್ತಾರೆ ಅನ್ನೋದು. ನನ್ಗಂತೂ ಏನ್ ಅನಿಸ್ತಾ ಇತ್ತು ಅಂದ್ರೆ ಯಕ್ಷಿಣಿಯರೇ ಬಹಳ ಸುಂದರವಾಗಿರ್ತಾರೆ ಅಂತ. ಆದ್ರೆ ಈ ಗೋಪಿಯರನ್ನ ನೋಡಿದ್ಮೇಲಂತೂ ನನಗೆ ಭ್ರಮೆನೇ ಕಳ್ಚೋಯ್ತು. ಶಂಖಚೂಡ, ನೀನ್ ಈಗೇನ್ ಮಾಡ್ತಾ ಇದೀಯೋ ಅದು ಅಧರ್ಮ, ಪಾಪ. ನಿಂಗೆ ಇದಕ್ ಶಿಕ್ಷೆ ಖಂಡಿತ ಸಿಗುತ್ತೆ. ಶಿಕ್ಷೆ? ಶಂಖಚೂಡಂಗೆ? ಜಗತ್ನಲ್ಲಿ ಹಾಗೆ ಯಾರು ಹುಟ್ಟಿಲ್ಲ ನನಗೆ ಶಿಕ್ಷೆ ಕೊಡೋದಕ್ಕೆ. ಮತ್ತೆ ನಿಮ್ಮಂತಹ ಸುಂದರ ಸ್ತ್ರೀಯರು ಬೃಂದಾವನದಲ್ಲಿ ಯಾವ ಉದ್ದೇಶ ಇಲ್ಲದೆ ಅಲಿತಾ ಇರ್ತಿದ್ರಿ. ಅಲ್ಲಿ ನೀರ್ ತಂದು ಬೆಣ್ಣೆನ ತೆಗೆಯೋದು ಮತ್ತೆ ಹಾಲು ಕರೆಯೋದು ಇವು ನಿಮ್ಮ ಕೆಲಸಗಳ. ಆದರೆ ಈಗ ನೀವು ಚಿಂತೆ ಮಾಡಬೇಡಿ, ನಿಮ್ಮಂತಹ ಸುಂದರ ಸ್ತ್ರೀಯರಿಗೆ ನಿಮ್ಮ ಜೀವನಕ್ಕೆ ಉದ್ದೇಶ ಸಿಗುತ್ತೆ. ಮತ್ತೆ ಅದರ ಮಾಧ್ಯಮ ಆಗೋನು ನಾನು, ಯಕ್ಷರಾಜ ಶಂಖಚೂಡ. ಶಂಖಚೂಡ, ನೀನ್ ನಮ್ ಜೊತೆ ಹೀಗೆ ಅಧರ್ಮದಿಂದ ನಡ್ಕೋಬಾರ್ದು. ರಥ ನಿಲ್ಸು, ನಮ್ಮನ್ ಹೋಗಕ್ ಬಿಡು. ಇಲ್ಲ, ಈಗ ಈ ರಥನೂ ನಿಲ್ಲಲ್ಲ, ಜೊತೆಗೆ ಯಾರು ಈ ರಥದಿಂದ ಕೆಳಗೂ ಇಳಿಯಲ್ಲ. ಒಂದ್ ವೇಳೆ ನೀನ್ ರಥ ನಿಲ್ಸ್ಲಿಲ್ಲ ಅಂದ್ರೆ ಏನು ತೊಂದ್ರೆ ಇಲ್ಲ. ಆದ್ರೆ ನಾವು ಮಾತ್ರ ನಿನ್ ಉದ್ದೇಶ ನೆರವೇರೋದಕ್ಕೆ ಯಾವತ್ತೂ ಬಿಡೋದಿಲ್ಲ, ಯಾವತ್ತೂ ಇಲ್ಲ. ನಡೀರಿ ಎಲ್ರು. ಓಡುವ ಪ್ರಯತ್ನ, ಅದು ಶಂಖಚೂಡನ ರಥದಿಂದ. ಕೃಷ್ಣ, ನಿಂಗೆ ಸರಿಯಾಗಿ ಗೊತ್ತಿದೆ ಅಲ್ವಾ? ಗುರುದೇವ ಮಲಯ ಪರ್ವತದ್ದೇ ಹೆಸರು ಹೇಳಿದ್ದ. ಹಾ ಅಪ್ಪ, ಗುರುದೇವ ಇದನ್ನೇ ಹೇಳಿದ್ರು. ಈಗ ಶಂಖಚೂಡ ಮಲಯ ಪರ್ವತದಲ್ಲೇ ಇರೋದಂತೆ. ಆದ್ರೆ ಮಲಯ ಪರ್ವತ ಬಹಳ ದೂರ ಇದೆ. ಹೇಗ್ ತಲುಪೋದು ಶಂಖಚೂಡನ ಹತ್ರ? ಪ್ರಶ್ನೆ ಗೋಪಿಯರ ಜೀವನ ರಕ್ಷಣೆದು, ಅವ್ರ ಗೌರವದ್ದು. ಈಗ ನಮ್ಮನ್ನ ಯಾವ ದೂರನೂ ತಡೆಯಕ್ಕಾಗಲ್ಲ, ಮತ್ತೆ ಯಾವ ಶಕ್ತಿನೂ ತಡೆಯಕ್ಕಾಗಲ್ಲ. ನಾವು ಆ ರಾಕ್ಷಸಂಗೆ ಎಂತ ಶಿಕ್ಷೆ ಕೊಡ್ತೀವಿ ಅಂದ್ರೆ ಈ ಜಗತ್ನಲ್ಲಿ ಯಾವುದೇ ವ್ಯಕ್ತಿ ಹೆಣ್ಣಿಗೆ ಅವಮಾನ ಮಾಡಲೇಬಾರ್ದು. ನೀನ್ ನಿಜ ಹೇಳ್ತಿದ್ಯಾ ದಾಮೋದರ. ಇನ್ನು ಒಂದು ಕ್ಷಣನೂ ವ್ಯರ್ಥ ಮಾಡೋದು ಬೇಡ. ಬನ್ನಿ ನಡೀರಿ. ಅಪ್ಪ ಅಪ್ಪ, ನಾನು ಬರ್ತೀನಿ ನಿಮ್ ಜೊತೆಗೆ. ಇಲ್ಲ ಕೃಷ್ಣ, ನಾವು ಯಕ್ಷ ಲೋಕಕ್ಕೆ ಹೋಗ್ತಿರೋದು. ಅಲ್ಲಿ ಅಪಾಯ ತುಂಬಿಕೊಂಡಿದೆ. ನಾವ್ ನಿನ್ನ ಜೀವಕ್ಕೆ ಅಪಾಯ ತರಕ್ಕಾಗಲ್ಲ. ಅಪ್ಪ, ಗೋಪಿಯರ್ ನನ್ನ ಎಷ್ಟೊಂದು ಪ್ರೀತಿ ಮಾಡ್ತಾರೆ. ಅವರೆಲ್ಲ ಸದಾ ನನ್ನ ಕಾಳಜಿ ಮಾಡಿದ್ರು. ಇವತ್ ನಾನೇ ಅವ್ರ ರಕ್ಷಣೆ ಮಾಡ್ತೀನಿ. ನಾವು ಯಮುನೆ ದಡಕ್ ಹೋಗ್ತಿರೋದಲ್ಲ, ಮಲೆಯ ಪರ್ವತಕ್ಕೆ ಹೋಗ್ತಿರೋದು. ನೀನು ಅಷ್ಟು ದೂರದ ಯಾತ್ರೆ ಮಾಡಕ್ಕಾಗಲ್ಲ. ಅಪ್ಪ, ನನ್ ಗೋಪಿಯರ್ಗೋಸ್ಕರ ಎಷ್ಟಾದ್ರೂ ದೂರ ಸರಿ ಯಾತ್ರೆ ಮಾಡ್ತೀನಿ. ಕೃಷ್ಣ, ಶಂಖಚೂಡನಂತ ರಾಕ್ಷಸನ್ನ ಎದುರಿಸೋದು ಯಾವುದೇ ಆಟ ಅಲ್ಲ. ಅವನು ಬಹಳ ಶಕ್ತಿಶಾಲಿ. ಅದಕ್ಕೆ ನಾನು ಹೇಳ್ತಿದ್ದೀನಿ, ನನ್ಗೆ ನಿಮ್ ಸಹಾಯ ಮಾಡಕ್ ಬಿಡಿ ಅಪ್ಪ. ನಾವು ಶಂಖಚೂಡನ ಎದುರಿಸೋಕೆ ನಾವೆಲ್ಲರೂ ಸೇರ್ಕೊಂಡ್ರೇನೆ ಸಾಧ್ಯ ಆಗೋದು. ಕೃಷ್ಣ, ಇದು ನನ್ನ ಅಂತಿಮ ನಿರ್ಧಾರ. ಗೋಪಿಕೆಯರ ಜೀವನ ಜೊತೆ ನಾನು ನಿನ್ ಜೀವನನೂ ಅಪಾಯದಲ್ಲಿ ದೂಡಕ್ಕಾಗಲ್ಲ. ಅದರ ಅರ್ಥ ನೀನು ಬರೋದಿಕ್ಕಾಗಲ್ಲ ಅಷ್ಟೇ. ಯಶೋದೆ, ಕೃಷ್ಣನ್ ಮೇಲೊಂದು ಕಣ್ಣಿಡು. ಇಲ್ದಿದ್ರೆ ಎಲ್ಲೋ ಹೋಗ್ಬಿಡ್ತಾನೆ. ನಂದರಾಜ, ನೀವು ಹುಷಾರಾಗಿರಿ. ಕೇಳಿಸ್ಕೊಳ್ಳಿ ಅಪ್ಪ, ಶಂಖಚೂಡ ಯಾವ್ದು ಸಣ್ಣ ಪುಟ್ಟ ರಾಕ್ಷಸ ಅಲ್ಲ. ಅಪ್ಪ, ನೀವು ನನ್ ಮಾತನ್ನೇ ಅರ್ಥ ಮಾಡ್ಕೊಳ್ತಿಲ್ಲ. ಶಂಖಚೂಡ ಯಾವ್ದು ಸಾಧಾರಣ ರಾಕ್ಷಸ ಅಲ್ಲ ಅಪ್ಪ. ಅವನ್ನ ಸೋಲ್ಸೋಕಿ ನಾವ್ ಈ ರೀತಿ ಹೋಗಕ್ಕಾಗಲ್ಲ ಅಪ್ಪ. ಕೃಷ್ಣ, ವೃಂದಾವನದ ಮುಗ್ಧರಾದ ಗೋಪಿಯರೇ, ನಿಮ್ಗೇನ್ ಅನ್ನಿಸ್ತಾ ಇತ್ತು? ಶಂಖಚೂಡನ ರಥದಿಂದ ಇಳಿದು ವೃಂದಾವನ ತಲುಪಿಬಿಡ್ತೀರಿ ಅನ್ಕೊಂಡಿದ್ದೀರಾ? ನೆನ್ಪಿರ್ಲಿ, ಇದು ಶಂಖಚೂಡನ ವಾಯುವಾಹನ. ಇದ್ರ ಮೇಲೆ ಯಾರು ಕೂಡ ನಾನು ಇಚ್ಛೆಲ್ದೆ ಹತ್ತಕ್ಕಾಗಲ್ಲ, ಮತ್ತಿದ್ರಿಂದ ನಾನು ಇಚ್ಛೆಲ್ದೆ ಕೆಳಗಿಳಿಯಕ್ಕೂ ಆಗಲ್ಲ. ಗೋಪಿಯರೇ, ಈಗ ಖುಷಿ ಪಡಿ. ಅಲ್ಲೊಡಿ ಬಂದ್ಬಿಡ್ತು ಎದುರಿಗೆ ನಿಮ್ಮ ಮಲೆಯ ಪರ್ವತ, ನಿಮ್ಮ ಮುಕ್ತಿಧಾಮ. ಇನ್ನಾಗುತ್ತೆ ನಿಮ್ಮ ಉದ್ಧಾರ.
ಕೃಷ್ಣ ಯೋಚಿಸು. ಏನಾದ್ರೂ ದಾರಿ ಹುಡುಕು ಕೃಷ್ಣ. ನನ್ನ ಹತ್ರ ಶಕ್ತಿ ಇದೆ, ನಿನ್ನ ಹತ್ರ ಉಪಾಯದ ಭಂಡಾರನೇ ಇದೆ. ಯಾವ್ದಾದ್ರೂ ಒಂದು ಉಪಾಯ ಕೊಡು ಆ ಶಂಖಚೂಡನ್ ಹತ್ರ ತಲುಪೋದಕ್ಕೆ. ಉಪಾಯ ಏನು ಬಹಳ ಇದೆ ಅಣ್ಣ, ಆದ್ರೆ ಈ ಹೊತ್ತಲ್ಲಿ ಎಲ್ಲ ಕೈ ಕೊಡ್ತೇವೆ. ಯಾವ ಉಪಾಯ ಮಾಡ್ಲಿ, ಯಾವ ಉಪಾಯ ಬಿಟ್ಬಿಡ್ಲಿ ಏನೂ ಅರ್ಥ ಆಗ್ತಿಲ್ಲ ಅಣ್ಣ. ಕೃಷ್ಣ, ಈಗೇನೋ ಆಗಿ ನಾವಿಬ್ರು ಇಲ್ಲಿ ಉಪಾಯ ಹುಡುಕ್ತಾ ಇದ್ದು ಮತ್ತಲ್ಲಿ ಏನೋ ಅನರ್ಥ ನಡೆದೋದ್ರೆ? ಕೃಷ್ಣ, ನನಗೆಲ್ಲದಕ್ಕಿಂತ ದೊಡ್ಡ ಚಿಂತೆ ಏನಂದ್ರೆ ದೊಡ್ಡಪ್ಪ ಮತ್ತೆ ಯಾರಿಗೂ ಒಂದು ರಾಕ್ಷಸನ್ ಸಾಯಿಸಿರೋ ಅನುಭವನೂ ಇಲ್ವೇ ಇಲ್ಲ. ಮತ್ತೆ ಯಾರಿಗ ಅನುಭವ ಇದೆಯೋ ಅವ್ರಿಲ್ಲಿ ವೃಂದಾವನದಲ್ಲಿ ಕುತ್ಕೊಂಡಿದ್ದಾರೆ. ನನ್ ಗೊತ್ತಿದೆ ಅಣ್ಣ, ಅದಕ್ಕೆ ನಾನು ಹೇಳಿದ್ದು ಎಲ್ರ ಜೊತೆಗೇನೆ ನಾನು ಮಲೆಯ ಪರ್ವತಕ್ಕೆ ಬರ್ತೀನಿ ಅಂತ. ಆದ್ರೆ ಇವರೆಲ್ಲ ಮಕ್ಕಳ ಮಾತು ಕೇಳ್ತಾರೆ ತಾನೆ. ಎಲ್ಲ ನಂದೇ ತಪ್ಪು. ನನ್ ಮನೆಗ್ ಬಂದು ಎಲ್ರಿಗೂ ಗುರುದೇವ್ರ ಮಾತನ್ನ ಹೇಳ್ತಿದ್ರಿ ಹೀಗಾಗ್ತಿರ್ಲಿಲ್ಲ. ಕೃಷ್ಣ, ಈಗ ಆಗೋದೆಲ್ಲ ಆಗೋಗಿದೆ. ಅಷ್ಟೇ ಅಲ್ಲ, ನಾವ್ ಯಾರಿಗೂ ಕೂಡ ಹೇಳ್ದೇನೆ ಇಲ್ಲಿಂದ ಸುಮ್ನೆ ಹೊರಟು ಹೋದ್ರೆ ಆಗ ಇನ್ನೂ ದೊಡ್ಡ ಅನರ್ಥ ಆಗತ್ತೆ. ನಿಂಗೆ ಗೊತ್ತಿದ್ಯಲ್ಲ, ಇಷ್ಟ ರಾಕ್ಷಸರನ್ನ ಸಾಯಿಸಿದ ನಂತರನು ನಮ್ಮಿಬ್ರು ಶಕ್ತಿನ ನಂಬೋದಕ್ಕೆ ಯಾರು ತಯಾರಿಲ್ಲ. ಆದ್ರೆ ನಂಗೆ ನಿನ್ ಮೇಲೆ ಪೂರ್ತಿ ನಂಬಿಕೆ ಇದೆ ಕೃಷ್ಣ. ನಂಗ್ ಗೊತ್ತಿದೆ ನಿನ್ ಹತ್ರ ಏನಾದ್ರೂ ಒಂದ್ ಉಪಾಯ ಖಂಡಿತ ಇರುತ್ತೆ. ನೀನೀಗ ಒಂದ್ ಉಪಾಯ ಹೇಳ್ಬಿಡು, ಅದಾದ್ಮೇಲೆ ನೋಡು ನಿನ್ನ ಅಣ್ಣನ ಶಕ್ತಿಯನ್ನ. ಅಣ್ಣ, ಈಗಿರೋ ದಾರಿ ಒಂದೇನೆ, ಬಾ ನನ್ ಜೊತೆ. ನಡಿ ಕೃಷ್ಣ. ಅಕ್ಕ, ಸಮಾಧಾನ ಮಾಡ್ಕೊ, ಏನೂ ಆಗಿರಲ್ಲ. ಅವಳು ಆದಷ್ಟು ಬೇಗನೆ ಮನೆಗ್ ಬರ್ತಾಳೆ. ಯಶೋದೆ, ನೋಡು, ಇದೆಲ್ಲ ನಂದೇ ತಪ್ಪು. ನಾನೇ ನನ್ ಸುನಂದಂಗೆ ನೀರ್ ತರಕ್ ಹೊರ ಕಳಿಸ್ದೆ. ಈಗೇನಾದ್ರೂ ಒಂದಿನ ಮನೇಲಿ ನೀರ್ ಇಲ್ದಿದ್ರೆ ಯಾವ ಅನರ್ಥ ಆಗ್ತಿತ್ತು. ಅಮ್ಮ, ಶಾಂತರಾಗಿ ಅಮ್ಮ. ನಿಮ್ ಮಗಳು ವಾಪಸ್ ಬರ್ತಾಳೆ. ನನ್ನ ರಾಣಿ, ನನ್ನ ಮಗಳು ಸುಭದ್ರೆ ನನ್ ಕೈಂದ್ಲೆ ಮಡಿಕೆ ತಗೊಂಡು ಹೊರಟಿದ್ಲು. ಅವಳು ಹೋಗ್ತಾ ಇವತ್ ನೀನ್ ವಿಶ್ರಾಂತಿ ಮಾಡು, ನಾನ್ ನೀರ್ ತರ್ತೀನಿ ಅಂದ್ಲು. ಅಮ್ಮ, ಸಮಾಧಾನ ಮಾಡ್ಕೊಳ್ಳಿ, ಏನೂ ಆಗೋದಿಲ್ಲ ನಿಮ್ಮ ಪುತ್ರಿಯರಿಗೆ. ಎಲ್ಲರೂ ಕೇಳಿ, ಲಾಭ ಹಾನಿ, ಜೀವನ ಮರಣ, ಯಶಸ್ಸು ಅಪಯಶಸ್ಸು ಎಲ್ಲ ವಿಧಿ ಕೈಯಲ್ಲಿದೆ. ನಮ್ಮದೇ ತಪ್ಪು ಅನ್ಕೊಂಡ್ರೆ ಏನೂ ಆಗಲ್ಲ, ಆಗೋದು ಆಗೇ ಆಗತ್ತೆ. ಮತ್ತೆ ಅದನ್ನ ಬದಲಾಯಿಸೋಕ್ ಸಾಧ್ಯ ಇಲ್ಲ. ಆದ್ರೆ ನನಗೆ ನನ್ನ ನಾರಾಯಣನ ಮೇಲೆ ಪೂರ್ತಿ ನಂಬಿಕೆ ಇದೆ. ಅವರು ನಮ್ಮೆಲ್ಲರ ರಕ್ಷಣೆ ಮಾಡ್ತಾರೆ. ಮತ್ತೆ ನಿಮ್ಮ ಪುತ್ರಿಯರು ಬೇಗ ಮರಳಿ ಬರ್ತಾರೆ. ನಾನು ಅದೇ ನಂಬಿಕೆಲೇ ಇದ್ದೀನಿ. ಕೃಷ್ಣ, ನೀನ್ ಯಾವಾಗ್ಲೂ ನಮ್ಮನ್ ಕಾಪಾಡಿದ್ಯಾ. ನಮ್ಮ ಮಕ್ಕಳನ್ನ ಕಾಪಾಡೋದು ಕೂಡ ಈಗ ನಿನ್ ಕೈಯಲ್ಲಿದೆ ಕೃಷ್ಣ. ದಯವಿಟ್ಟು ನೀವು ಚಿಂತೆ ಮಾಡ್ಬೇಡಿ. ಗೋಪಿಯರಂದ್ರೆ ನನ್ಗೆಲ್ಲರಿಗಿಂತ ತುಂಬಾ ಇಷ್ಟ. ಅವ್ರಿಗೇನೂ ಆಗೋದಿಲ್ಲ. ಆದ್ರೆ ಕೃಷ್ಣ, ನೀನಂತೂ ಇಲ್ಲೇ ಇದೆಯಾ. ನೀನ್ ಅವ್ರ ರಕ್ಷಣೆನ ಹೇಗ್ ಮಾಡಕ್ಕಾಗತ್ತೆ ಹೇಳು ಕೃಷ್ಣ. ಅಮ್ಮ, ಇವ್ರು ಸತ್ಯ ಹೇಳ್ತಿದ್ದಾರೆ. ನನ್ನ ವಿನಂತಿನ ಸ್ವೀಕಾರ ಮಾಡು ಅಮ್ಮ. ಮತ್ತೆ ನನ್ನ ಮಲೆಯ ಪರ್ವತಕ್ಕೆ ಹೋಗಕ್ ಬಿಡಮ್ಮ. ಕಂದ, ಆದ್ರೆ ಕಂದ, ಅಲ್ಲಿ ನಿನ್ ಜೀವಕ್ಕೆ ಅಪಾಯ ಇದೆ. ಅದು ಅಲ್ದೆ ನಿಮ್ಮಪ್ಪ ಕೂಡ. ಆದ್ರೆ ಅಮ್ಮ, ಅಪಾಯ ಎಲ್ಲಿರಲ್ಲ ಹೇಳು. ಅಪಾಯ ಎಲ್ಲ ಕಡೆ ಇದೆ ಅಮ್ಮ. ಇಷ್ಟು ಸುರಕ್ಷಿತ ವೃಂದಾವನದಲ್ಲಿ ಗೋಪಿಯರ ಅಪಹರಣ ಆದ್ರೆ ಮತ್ತೆ ಯಾವ ಜಾಗ ಸುರಕ್ಷಿತವಾದ್ದು ಅಮ್ಮ? ನಿನ್ಗೂ ಕೇಳಿಸ್ತಲ್ವಾ ಅಮ್ಮ? ಗೋಪಿಯರು ಕೃಷ್ಣ ಕೃಷ್ಣ ಅಂತ ಕರೀತಿದ್ರು. ಅವ್ರು ನನ್ನನ್ನೇ ಕರೀತಿದ್ರು ಅಮ್ಮ. ಅವ್ರಿಗೆ ನಂಬಿಕೆ ಇತ್ತು ನಾನು ಅವ್ರನ್ನ ಕಾಪಾಡಕ್ಕೆ ಬರ್ತೀನಿ ಅಂತ. ಮತ್ಯೋತ್ಸು ಅಮ್ಮ, ನಾನೀಗ ಅವ್ರನ್ನ ಕಾಪಾಡಕ್ ಹೋಗ್ತಿದ್ರೆ ಅವ್ರ ನಂಬಿಕೆ ನಾಶ ಆಗುತ್ತೆ. ನಿನ್ಗಿದಿಷ್ಟನಮ್ಮ? ಗೋಪಿಯರ್ಗೆ ನಿನ್ ಕಂದನ್ ಮೇಲೆ ಇರೋ ನಂಬಿಕೆ ನಾಶ ಆಗೋದು? ನಾನಿವತ್ ಪ್ರಯತ್ನ ಮಾಡ್ಲಿಲ್ಲ ಅಂದ್ರೆ
ಮತ್ತೆ ಗೋಪಿಯರ್ಗೆ ಏನಾದ್ರೂ ಆದ್ರಿ ನೀನಾಗೆ ನೀನ್ ಕ್ಷಮಿಸ್ಕೊಳಕ್ ಆಗುತ್ತಮ್ಮ? ಆದ್ರೆ ಕಂದ, ನೀನು ಗೋಪಿಕೆಯರ ಚಿಂತೆಲಿ ನಿನ್ನ ಅಮ್ಮನ ಚಿಂತೆನ ಅರ್ಥ ಮಾಡ್ಕೋತಿಲ್ಲ. ಅಮ್ಮ, ಕೇವಲ ಇಲ್ಲಿ ಒಬ್ಬ ಅಮ್ಮಂಗಲ್ಲ, ಬದಲಾಗಿ ಎಲ್ಲಾ ಅಮ್ಮಂದಿರ್ ಚಿಂತೆ ಇದೆ ಅಮ್ಮ. ಅದಕ್ಕೆ ನಿನ್ನ ಹತ್ರ ವಿನಂತಿ ಮಾಡ್ಕೊತಿದೀನಿ ಅಮ್ಮ, ನನ್ಗೆ ಹೋಗಕ್ ಬಿಡು. ಕಂದ, ಅಮ್ಮ ನೋಡಿ ಅಮ್ಮಂದಿರ್ನ, ಇವ್ರ ಮಕ್ಕಳ ಅಪಹರಣ ಆಗಿದೆ. ಈ ಅಮ್ಮಂದಿರ್ಗೋಸ್ಕರ ನನ್ ಕಳಿಸ್ಕೊಡು, ನನ್ನ ಕಳಿಸ್ಕೊಡು. ಯಾಕಂದ್ರೆ ಕೃಷ್ಣ ಇವತ್ ಗೋಪಿಯರ್ನ ಕಾಪಾಡೋಕೆ ಹೋಗ್ದೇ ಇದ್ರೆ ಇಡೀ ಜಗತ್ತು ಯಾವತ್ತೂ ಕೃಷ್ಣನ ಕ್ಷಮಿಸೋಕ್ ಸಾಧ್ಯನೇ ಇಲ್ಲ ಅಮ್ಮ. ಕಂದ, ಕಂದ, ನೀನ್ ನಿಜ ಹೇಳ್ತಿದ್ಯಾ ಕಂದ? ಯಶೋದೆ ಇಷ್ಟೊಂದು ಸ್ವಾರ್ಥಿ ಆಗೋ ಹಾಗಿಲ್ಲ. ಈ ತನ್ ಮಗನ್ ಪ್ರೀತಿಲಿ ಸ್ತ್ರೀಯರಿಗೆಲ್ಲ ಹಾನಿ ಆಗೋಕ್ ಬಿಡಬಾರ್ದು. ನೀನ್ ಹೋಗು ಕಂದ, ಹೋಗು. ನಿನ್ನ ಗೋಪಿಕೆಯರ ಹತ್ರ ಹೋಗು, ಅವರನ್ನೆಲ್ಲ ಕಾಪಾಡಿ ಕರ್ಕೊಂಡ್ ಬಾ. ಹೋಗು ಕಂದ, ನನ್ನ ಆಶೀರ್ವಾದ ನಿನ್ ಜೊತೆ ಇದೆ. ಹೋಗು. ವಿಜಯೀ ಭವ. ಹೋಗು. ಮತ್ತೆ ಪ್ರಶ್ನೆ, ಎಲ್ಲಿ ಕರ್ಕೊಂಡು ಹೋಗ್ತಾ ಇದ್ಯಾ? ಎಲ್ಲಿ ಕರ್ಕೊಂಡು ಹೋಗ್ತಾ ಇದ್ಯಾ? ಬನ್ನಿ ಗೋಪಿಯರೇ, ಈಗ ನೀವು ನಿಮ್ಮ ಮುಕ್ತಿಧಾಮಕ್ಕೆ ಬರಲೇಬೇಕು. ಹೇಗನ್ನಿಸ್ತಿದೆ ಗೋಪಿಯರೇ? ಹೇಗನ್ನಿಸ್ತು ಯಕ್ಷರಾಜ ಶಂಖಚೂಡನ ಈ ಮುಕ್ತಿಧಾಮ? ನನ್ಗೆ ಹೀಗ್ಯಾಕೆ ಅನ್ಸ್ತಾ ಇರೋದು? ನಾನಿಲ್ಲಿಗೆ ಮೊದಲು ಬಂದಿದ್ದೀನಾ? ಧೈರ್ಯ ತಗೋ, ನಿಧಾನವಾಗಿ. ನಿಮ್ಮೆಲ್ರಿಗೂ ನೆನಪಾಗ್ಬಿಡತ್ತೆ ನಾನು ನಿಮ್ಮನ್ನಿಲ್ಲಿ ಯಾಕೆ ಕರ್ಕೊಂಡು ಬಂದೆ ಅಂತ. ಯಾಕಂದ್ರೆ ನಿಮ್ಮೆಲ್ಲರ ಉದ್ಧಾರ ಆಗೋದಕ್ಕೆ. ಓಂ ನಮೋ ಭಗವತೆ ವಾಸುದೇವಾಯ ನಮಃ. 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 ಬೇಗನೆ ಹೋಗ್ಬೇಕು, ಮತ್ತೇನೋ ಆಗಿ ತಡ ಆಗ್ಬಾರ್ದು. ನಾವು ಮಲೆಯ ಪರ್ವತನ ತಲುಪಲೇಬೇಕು. ಹಾ ಕೃಷ್ಣ, ನಡಿ. ನಾನು ಶಂಖಚೂಡನ ಅಂತ್ಯ ಮಾಡುವಂತ ಅವಕಾಶವನ್ನ ಕಳ್ಕೊಳ್ಳಲ್ಲ. ನಡಿಯಣ್ಣ. ಯಾಕೆ ನಿಂತ್ಕೊಂಡೆ ಗೊಲ್ಲ? ಹೋಗು ಗೊಲ್ಲ, ಮುಂದೆ ಹೋಗು. ನೀನೇನು ಯೋಚಿಸ್ಬೇಡ, ಈ ಬಾರಿನೂ ನಾನು ನಿನ್ ಜೊತೆ ಬರೋದಿಲ್ಲ. ರದಿ, ನಾವೆಲ್ಲ ನಿನ್ನ ನಮ್ ಜೊತೆ ಕರ್ಕೊಂಡು ಹೋಗ್ತಿದೀವಿ. ನೀನು ನಮ್ ಜೊತೆಗ್ ಬಂದಾಗೆಲ್ಲ ನಮ್ ಕಷ್ಟಗಳನ್ನೆಲ್ಲ ಹೆಚ್ಚಿಸ್ತೀಯ. ಎಲ್ಲ ಹೇಳ್ತಾರೆ ಅಂದ್ರೆ ಈ ಬಾಯಿ ಬರ್ಕೊಂಡು ಹೇಳ್ಬಿಟ್ಟ. ಈ ರಾಧ ಸಹಾಯ ಇಲ್ದೇನೆ ಒಂದು ಕೆಲ್ಸನೂ ಮಾಡಕ್ ಹೋಗಲ್ಲ. ಹೋಗೋಗಲ್ಲ, ಈ ಬಾರಿ ನಾನ್ ನಿನ್ಗೆ ಯಾವ ಸಹಾಯನೂ ಮಾಡೋದಿಲ್ಲ. ಯಾಕಂದ್ರೆ ಕೆಲ್ಸ ನಾನ್ ಮಾಡೋದು, ಮತ್ತದ ಪೂರ್ತಿ ಪ್ರಶಂಸೆ ನಿನಗ್ ಸಿಗೋದು. ರಾಧಿ, ಈಗ ನನ್ನ ಹತ್ರ ಜಗಳ ಆಡೋಕೆ ಸಮಯ ಇಲ್ಲ. ನಾವು ತುಂಬಾ ದೂರ ಹೋಗ್ಬೇಕಿದೆ. ನೀನ್ ಹೋಗಿ ನಿಮ್ಮ ಅಪ್ಪನ 1,00,000 ಹಸುಗಳನ್ನ ನೋಡ್ಕೋತಿರು. ಹೋಗು ಗಲ್ಲ. ಹೋಗ್ತಿದ್ಯಾ ಅಲ್ವಾ? ಆದ್ರೆ ಹೋಗೋದಕ್ಕೂ ಮೊದ್ಲು ನನ್ನ ಒಂದ್ ಮಾತನ್ನ ನೆನ್ಪಲ್ಲಿಟ್ಕೋ. ಈ ಬಾರಿ ನೀನ್ ನನ್ನ ಕರೆದ್ರೂ ಕೂಡ ನನ್ ಬರೋದೇ ಇಲ್ಲ. ಆಗತ್ತೆ ನೋಡು ನಿನ್ಗೆ ರಾಧೆಯ ಮಹತ್ವ. ರಾಧೆ, ಈಗ ನಮ್ಮಿಬ್ರ ಹತ್ರ ಸಮಯಕ್ಕೆ ಮಹತ್ವ ಇದೆ. ನಿನ್ ಮಹತ್ವನ ನಾವು ಬಂದ್ಮೇಲೆ ತಿಳ್ಕೊತೀವಿ. ಸರಿನಾ ರಾಧೆ? ಬಂದ್ಬಿಟ್ಲು ಅಧಿಕ ಪ್ರಸಂಗಿ ನಮ್ಗೆ ಸಹಾಯ ಮಾಡೋದಿಕ್ಕೆ. ನಡಿಯಣ್ಣ. ಬಾಯ್ ಬಡ್ಕ ಕೃಷ್ಣ.